अरे बहुत ज्यादा सैनिक आने वाले हैं। आप वेट कीजिए, बहुत सैनिक ಏನಾರ ಪಾಕಿಸ್ತಾನ ಒಳಗೆ ಏನು ಅದೇನ್ರಿ ಎಲ್ಲ ಬೇರೆ ಯಾವ್ದಾರ ಗೊತ್ತಾಗಲ್ಲ ಹಿಂಗೆ ಸೈನಿಕರು ಬರ್ತಾರೆ बढ़ने वाले। देश की हर लड़ाई लड़ी है, कारगिल में भी लड़ा है लड़ाई। मैंने अफ्रीका में जाके आतंकवादियों से लड़ाई लड़ा। ಯಾಕಂದ್ರೆ ದೇಶದೊಳಗೆಲ್ಲ ಕಾರ್ಗಿಲ್ ಒಳಗೆಲ್ಲ ಯುದ್ಧ ಮಾಡೋಣಂತ ಇಲ್ಲಿ ಸ್ಟೂಡೆಂಟ್ಗಳು ಯುದ್ಧಕ್ಕೆ ಏನೋ ಸಂಬಂಧ ಐತ್ರಿ. ಇವ್ ಅಲ್ಲಿ ಯುದ್ಧ ಮಾಡಿ ಇಲ್ಲಿ ಇದು ಮಾಡಿದ್ರೆ ಏನಕ್ಕೆ ಹೇಳ್ರಿ. ಇದು ಸ್ಟೂಡೆಂಟ್ಗಳು ಜಸ್ಟಿಸ್ ಸಂಬಂಧ ಕೇಳತ್ತಾರ. शिक्षा के लिए लड़ना शायद कारगिल से ज्यादा मुश्किल है। मैं इसीलिए आपके बीच में हूँ और मैं राजस्थान से आ रहा हूँ। मैं दिल्ली का नहीं। ಎಲ್ಲಿಂದಾದ್ರು ಬರ್ರಿ, ರಾಜಸ್ಥಾನದಿಂದ ಬರ್ಲಿ, ಎಲ್ಲಿಂದಾದ್ರು ಬರ್ಲಿ, ನಮಗೆ ನಾವು ಏನ್ ಕೇಳತ್ತೀವಿ, ನಮಗ್ ಜಸ್ಟಿಸ್ ಬೇಕಂತೇಳಿ ಕೇಳಕತ್ತೀವಿ ನಾವು. ಅದ್ ಕೇಳಿದ್ದೇವೆ, ಇವ್ರಿಗೊಂದು ದೊಡ್ಡ ತಪ್ಪಾಗೈತೆ ಅಂತ. इंडियन आर्मी को बोलेंगे ये लोग कल क्या किया इन लोगों ने। जो हुआ कल बहुत गलत हुआ। ನೋಡ್ರಿ ಲಾಸ್ಟ್ನಾಗ ಕೇಳೋದ್ ಮಾತ್ರ ಒಂದೇ ಹೇಳ್ತಾರ ಇವ್ರೆಲ್ಲರೂ. ಜೋ ಬಿ ಹುವಾ ಗಲತಿ ಹುವಾ, ಏನೋ ಆದ್ರೂ ಸತಿ ತಪ್ಪಾಗೈತೆ ಅನ್ನೋದು ಅಷ್ಟೇ ಇವ್ರದ್ದು ಒಂದು. करेंगे तो मैं राजस्थान से आगे आपके बीच में खड़ा। सर बीच में राजस्थान से सर खड़े हुए हैं ना, यही तो एक्शन है, आ तो रहे हैं ना सर। और हमारे बहुत ज्यादा सैनिक आने वाले हैं। आप वेट कीजिए, बहुत सैनिक आने वाले हैं। मतलब यहाँ पे सैनिक बहुत ज्यादा तादाद बढ़ने वाली है। बढ़ने वाली हम क्या आतंकवादी है या हम कुछ गलत मांग कर रहे हैं कि सैनिक आने वाले हैं। हमें सच में ಕೇಳಿದ್ರೆ ಬಹುತ್ ಲೋಗ್ ಸೈನಿಕಾರ ಅಂತ ಹೇಳತ್ತಿರಲ್ಲ. ಅಲ್ಲೇನು ಇದ್ದೋರೇನ್ ಟೆರರಿಸ್ಟ್ಗಳು, ಏನ ಇಂಡಿಯಾದ ಆತಂಕವಾದಿಗಳು, ಏನ ನಕ್ಸಲೈಟ್ಗಳು ಅವರೆಲ್ಲ ಹೇಳ್ರಿ ನೀವು. ಇಂದಿನ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳು ಅಂತೇಳಿ ಹೇಳ್ತೀರಿ ನೀವು. ಏನು ಬಹುತ್ ಲೋಗ ಸೈನಿಕರಿಗೆ ಏನೈತಿ ಅಲ್ಲಿ ಜಸ್ಟಿಸ್ ಕೇಳಕತ್ತಾರ. ಅವ್ರು ಜಸ್ಟಿಸ್ ಒಂದು ಕೊಡ್ರಲ್ಲ, ನಿಮ್ಗೇನು ನಾವು ಭಾಳ ಏನು ಕೇಳತ್ತಿಲ್ಲ. ಅವೆಲ್ಲ ಓದಿ ಇಷ್ಟೆಲ್ಲ ವರ್ಷಾಂಗಟ್ಲೆ ಕುಂದಿರ್ತಾರ ಮಕ್ಕಳು. सैनिक की जरूरत है यहाँ पे। ಎಲ್ಲಾ ವ್ಯಕ್ತಿಗಳು ಹೇಳೋದು ಮಾತ್ರ ಇದೊಂದಪ್ಪ, ಏನು ಲಾಸ್ಟಾಗ ಹಮ್ ತುಮಾರ ಸಾಥ್ ಕಡೆ ಹೇ. ಯಾವನು ಕಡೆನೂ ನಿಂದಿರಂಗಿಲ್ಲ, ಯಾವನು ಹಿಂದೂ ನಿಲ್ಲಂಗಿಲ್ಲ, ಮುಂದೂ ನಿಲ್ಲಂಗಿಲ್ಲ. ಏನು ಇಷ್ಟ ನಮ್ದು ಇಂಡಿಯಾದ ಲೈಫ್ ಇಷ್ಟ ಐತಿ. और आपके साथ हम खड़े, इतना ही बोलूँ। ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನಮ್ಮ ಯುವಕರಿಗೆ, ನಾವು ವೋಟ್ ಹಾಕೋರ್ನ ಆತು, ಆಮೇಲೆ ರಾಜಕಾರಣಿಗಳಾಗ್ಲಿ ಯಾರನ್ನ ಆಗ್ಲಿ, ನಾವು ತೊಗೊಂಬರ್ಬೇಕಂದ್ರೆ ಅವ್ರು ಏನು ಕಲ್ತಾರ, ಅವ್ರು ಏನು ಎಜುಕೇಶನ್ ಮಾಡ್ಯಾರ, ಅವ್ರು ಏನು ಹಿಂದಿಂದೆಲ್ಲ ನೋಡ್ಕೊಂಡು ನಾವು ಆರಿಸ್ಕೊಂಡು ತರಬೇಕು ಅವ್ರನ್ನ. ಅಂದಾಗ ನಮ್ಮ ದೇಶ ಒಂದು ಚಲೋ ಒಂದು ಎಜುಕೇಶನ್ ಆಗಲಿ ಎಲ್ಲ ಲೆವೆಲ್ ಒಳಗೂ ಒಂದು ಚಲೋ ಹಂತದೊಳಗೆ ಇರ್ತೈತಿ. ನಾವು ಒಂದು ಚಲೋ ಇಲ್ಲಾರ್ದಂತ ತೊಗೊಂಬಂದ್ರೆ ಯಾವುದು ಬದ್ಲಾಕ್ ಸಾಕಾಗೋದಿಲ್ಲ.